ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಹೇಗೆ ಕಾಣಿಸ್ತಾ ಇದೆ ಸಂಭ್ರಮ? ಮೋಸ್ಟ್ಲಿ ಅಭಿಮಾನಿಗಳ ಕಾತರ ಆತುರ ಎಲ್ಲವೂ ಕೂಡ ಆ ಸಂಭ್ರಮದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನಮಗೆ. ಕಳೆದ ಒಂದು ತಿಂಗಳ ಹಿಂದೆ ಅಮೆರಿಕಕ್ಕೆ ತೆರಳಿದಂತಹ ಶಿವಣ್ಣ ಅವರು ಈಗ ರಾಜ್ಯಕ್ಕೆ ಆಗಮಿಸಿರುವಂತದ್ದು. ದುಬೈ ಮೂಲಕ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಶಿವರಾಜ್ ಕುಮಾರ್ ಅವರನ್ನ ಅವರ ಅಭಿಮಾನಿಗಳು ಸಾಕಷ್ಟು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಈಗಾಗಲೇ ಏರ್ಪೋರ್ಟ್ ಇಂದ ಹೊರ ಬರ್ತಾ ಇದ್ದಂತಹ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಅರ್ಜುನ್ ಜನ್ಯ ಆಗಿರ್ಬೋದು, ನಟ ಶ್ರೀನಗರ ಕಿತ್ತಿ ಸೇರಿದಂತೆ ಹಲವಾರು ಪ್ರಮುಖ ನಟರು ಕೂಡ ಈಗ ಶಿವಣ್ಣನವ್ರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಜೊತೆಗೆ ಶಿವಣ್ಣ ಹೊರಗಡೆ ಬರ್ತಾ ಇದ್ದಂತೆ ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಸೇರಿರುವಂತದ್ದು, ಜೊತೆಗೆ ನೂಕುನುಗ್ಗಳು ಕೂಡ ಉಂಟಾಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಟೋಲ್ ಬಳಿ ಅಂದ್ರೆ ಸಾದಳ್ಳಿ ಟೋಲ್ ಏರ್ಪೋರ್ಟ್ ನಿಂದ ನೇರವಾಗಿ ಸಾದಳ್ಳಿ ಟೋಲ್ ಬಳಿ ಇರ್ತಕ್ಕಂಥ ಆ ಟೋಲ್ ಬಳಿ ಎಲ್ಲ ವ್ಯವಸ್ಥೆಗಳು ಅಭಿಮಾನಿಗಳಿಗೆ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಇಲ್ಲಿ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿರೋದ್ರಿಂದ ನೂಕುನುಗ್ಗಳು ಉಂಟಾಗಿ ಇಲ್ಲಿ ಗೊಂದಲ ಕೂಡ ಉಂಟಾಗಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಅಂದ್ರೆ ಏರ್ಪೋರ್ಟ್ ನಿಂದ ನೇರವಾಗಿ ಸಾದಳ್ಳಿ ಟೋಲ್ ಬಳಿ ತೆರಳುತ್ತಾರೆ. ಅಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತಾಡೋದಕ್ಕೆ ಎಲ್ಲ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಶ್ರುತಿ, ಒಂದು ರೀತಿಯಲ್ಲಿ ಈಗ ಏರ್ಪೋರ್ಟ್ ಅಂದ್ರೆ ಅಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ಪ್ರಯಾಣಿಕರು ಕೂಡ ಹೆಚ್ಚಾಗಿ ಬರ್ತಾರೆ. ಹಾಗಾಗಿ ಬೇರೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕರುನಾಡ ಚಕ್ರವರ್ತಿ ಶಿವಣ್ಣ ಬರ್ತಾರೆ ಅಂತಂದರೆ ಅದರಲ್ಲೂ ನೋ ಡೌಟ್ ಅಲ್ಲಿ ಅಭಿಮಾನಿಗಳ ಸಾಗರವೇ ಸೇರಿರುತ್ತೆ. ಯಾಕಂದರೆ ಅದು ಸೆಕ್ಯೂರಿಟಿ ಕೂಡ ಇಂಪಾರ್ಟೆಂಟ್. ಯಾಕಂದರೆ ಅವರು ಚಿಕಿತ್ಸೆಯನ್ನು ಪಡೆದುಕೊಂಡು ಅದನ್ನು ಗೆದ್ದು ಬಂದಿರೋದವರು. ಹಾಗಾಗಿ ಬೇರೆ ರೀತಿಯಾಗಿ ಯಾವ ರೀತಿಯಾದಂಥ ತೊಂದರೆ ಆಗದಂತೆ ಏನೆಲ್ಲ ಕ್ರಮವನ್ನು ತಗೊಂಡಿದ್ದಾರೆ ಮಂಜುನಾಥ್? ನಾಗೇಂದ್ರ ಬಾಬು, ಈಗಾಗಲೇ ಏರ್ಪೋರ್ಟ್ ನಲ್ಲಿ ಅಭಿಮಾನಿಗಳು, ಯಾಕಂದ್ರೆ ಇವತ್ತು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಇಲ್ಲಿ ಹೈ ಅಲರ್ಟ್ ಕೂಡ ಇದೆ. ಆದ್ರೆ ಅಭಿಮಾನಿಗಳು ಸೇರಬಾರ್ದು ಅಂತೇಳಿ ಎಲ್ಲ ಮುನ್ನೆಚ್ಚರಿಕೆ ವಹಿಸಿದ್ರು ಕೂಡ ಆ ಟೋಲ್ ಬಳಿ ಅಭಿಮಾನಿಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಶಿವಣ್ಣನನ್ನ ನೋಡ್ಲಿಕ್ಕೆ, ಚಿಕಿತ್ಸೆ ಪಡ್ಕೊಂಡು ಏರ್ಪೋರ್ಟ್ಗೆ ಬಂದಂತ ಶಿವಣ್ಣ ನೋಡ್ಲಿಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ನಿರೀಕ್ಷೆಗೆ ಮೀರಿ ಬಂದಿದ್ದಾರೆ. ಹಾಗಾಗಿ ಇಲ್ಲಿನ CISF ಸಿಬ್ಬಂದಿಗಳಿಗಾಗಿರ್ಬೋದು, ಜೊತೆಗೆ ರಾಜ್ಯ ಪೊಲೀಸ್ ಸಿಬ್ಬಂದಿಗಳು ಕೂಡ ಇವರನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಕೂಡ ಪಡ್ತಾ ಇರುವಂತದ್ದು. ಇದೀಗ ಬಿಗಿ ಬಂದೋಬಸ್ತ್ ನಡುವೆ ಈಗಾಗಲೇ ಚಿಕಿತ್ಸೆಯನ್ನ ಪಡೆದುಕೊಂಡು ಬಂದಿರ್ತಕ್ಕಂಥ ಶಿವಣ್ಣರು ಕೂಡ ನಾವು ಸಾಕಷ್ಟು ತೊಂದರೆಯನ್ನ ಕೊಡಬಾರ್ದು ಅಂತ ಹೇಳಿ ಹೇಳಿದ್ರು ಕೂಡ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಸೇರಿದ್ರಿಂದ ಇಲ್ಲಿ ನೂಕುನುಗ್ಗಳು ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಇಲ್ಲಿನ CISF ಸಿಬ್ಬಂದಿಗಳು ಜೊತೆಗೆ ಇಲ್ಲಿನ ಪ್ರೈವೇಟ್ ಸೆಕ್ಯೂರಿಟಿಗಳು ನೇರವಾಗಿ ಶಿವಣ್ಣನವ್ರನ್ನ ಒಂದು ಅಂದ್ರೆ ಟೋಲ್ ಬಳಿ ಕಳ್ಸಿಕೊಡೋದಕ್ಕೆ ಬಿಗಿ ಬಂದೋಬಸ್ತ್ ನಡುವೆ ಈಗ ಕಳ್ಸಿಕೊಡ್ತಾ ಇರ್ತಕ್ಕಂಥ ವ್ಯವಸ್ಥೆನ ಕೂಡ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಸೆಂಬರ್ 16ಕ್ಕೆ ಈ ಕ್ಯಾನ್ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಅಮೆರಿಕಾದ ಮಿಯಾಮಿ ಆಸ್ಪತ್ರೆಗೆ ಪ್ರಯಾಣ ಬೆಳೆಸಿದ್ರು. ಅದರಂತೆ ಡಿಸೆಂಬರ್ 24ಕ್ಕೆ ಅದೇ ಆಸ್ಪತ್ರೆಯಲ್ಲಿ ವೈದ್ಯರ ತಂಡ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡುತ್ತೆ. ಗಮನಿಸಬೇಕಾಗಿರುವಂತಹ ವಿಚಾರ ಅಂದರೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ವೈದ್ಯರು. ಆ ನಂತರ ಅವರೇ ಬಂದು ಒಂದು ವಿಡಿಯೋ ಮಾಡಿ ಅಭಿಮಾನಿಗಳ ಆತಂಕ ಪಡಬೇಡಿ, ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಿದೆ ಅನ್ನುವಂಥ ಗುಡ್ ನ್ಯೂಸ್ ಕೊಟ್ಟಿದ್ರು. ಅದಾದ ಬಳಿಕ ಹೊಸ ವರ್ಷಕ್ಕೆ ಅಭಿಮಾನಿಗಳು ಎದುರು ನೋಡ್ತಾ ಇದ್ರು, ಶಿವಣ್ಣ ಎಲ್ಲಿ ಕಾಣಿಸ್ತಾ ಇಲ್ಲ, ಅಟ್ಲೀಸ್ಟ್ ಏನಾದರೂ ಮಾಹಿತಿ ಕೊಡಬಹುದಿತ್ತಲ್ಲ ಅಂತ ಹೊಸ ವರ್ಷಕ್ಕೆ ಹೊಸ ಚಾರ್ಮ್ನೊಂದಿಗೆ ಅಭಿಮಾನಿಗಳ ಎದುರು ಹಾಜರಾಗಿದ್ರು ವಿಡಿಯೋ ಮೂಲಕ. ಇಲ್ಲ, ಆರಾಮಾಗಿದ್ದೀನಿ, ಡೋಂಟ್ ವರಿ, ಅದೇ ಚಾರ್ಮ್ನೊಂದಿಗೆ ವಾಪಸ್ ಆಗ್ತೀನಿ ಅಂತ. ಹೊಸ ವರ್ಷದ ಖುಷಿಯಲ್ಲಿ ಅಭಿಮಾನಿಗಳು ಆ ಸುದ್ದಿ ಕೇಳಿ ಇನ್ನಷ್ಟು ಸಂಭ್ರಮ ಪಟ್ಟಿದ್ರು. ಬಟ್ ಯಾವಾಗ ಬರ್ತಾರೆ ಅನ್ನುವಂಥ ಕುತೂಹಲ ಇತ್ತಲ್ಲ ಅಭಿಮಾನಿಗಳಿಗೆ. ಸರಿಸುಮಾರು 1 ತಿಂಗಳ ಬಳಿಕ ಶಿವಣ್ಣ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ಯಾಕೆ ಅಭಿಮಾನಿಗಳಿಗೆ ಇಷ್ಟೆಲ್ಲ ಖುಷಿ ಹೇಳಿ? ನಮ್ಮ ಆಸ್ತಿ ಅಂತ ಆರಾಧನೆ ಮಾಡ್ತಾರೆ ಅಭಿಮಾನಿಗಳು ಸ್ಟಾರ್ ನಟರನ್ನ. ಅದು ಕೂಡ ರಾಜ್ ಕುಟುಂಬ, ರಾಜ್ಕುಮಾರ್ ಅವರ ಕುಟುಂಬ ಅಂದ್ರೆ ಅಪಾರ ಅಭಿಮಾನ. ಅದರಲ್ಲಿ ಶಿವಣ್ಣ ಅವರಿಗೆ ಹೀಗಾಯ್ತಲ್ಲ ಅನ್ನುವಂಥ ಆತಂಕ ಇತ್ತಲ್ಲ, ಅದೆಲ್ಲವೂ ಕೂಡ ದೂರ ಆಗಿದೆ. ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ, ಕ್ಯಾನ್ಸರ್ ಗೆದ್ದು ಬಂದಿದ್ದಾರೆ ಶಿವಣ್ಣ ಅಂತ. ಆರಾಮಾಗಿದ್ದಾರೆ ಅದೇ ಚಾರ್ಮ್ನೊಂದಿಗೆ. ನಾವು ಪ್ರತಿ ಬಾರಿ ಶಿವಣ್ಣ ಎದುರಾದಾಗ ಕೇಳೋದೊಂದೇ ಪ್ರಶ್ನೆ ಪತ್ರಕರ್ತರು, ಏನ್ ಶಿವಣ್ಣ
ವಯಸ್ಸಾಗ್ತಾ ಇದೆಯಾ ಇಲ್ವಾ ನಿಮಗೆ? ಎಷ್ಟು ಎನರ್ಜೆಟಿಕ್ ಆಗಿರ್ತೀರಿ? ಏನು ನಿಮ್ಮ ಇದರ ಸೀಕ್ರೆಟ್ ಅಂತ ಮೋಸ್ಟ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರು ಮಾತಾಡುವಾಗ ಹೇಳ್ತೀವಲ್ಲ, ದೃಷ್ಟಿ ಆಗೋಯ್ತಾ ಅಂತ, ಆ ರೀತಿ ಮಾತುಗಳು ಕೇಳೋದಕ್ಕೆ ಸಿಕ್ತು. ಶಿವಣ್ಣ ಅವ್ರಿಗೆ ಇಂಥದ್ದ, ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ, ಅಷ್ಟು ಆರಾಮಾಗಿದ್ರು, ಅವ್ರು ಕ್ಯಾನ್ಸರ್ ಅನ್ನುವಂಥ ಆತಂಕ ಪ್ರತಿಯೊಬ್ಬರನ್ನ ಕಾಡಿದ್ದು ಸಹಜ. ಆದರೆ ಈಗ ಮತ್ತೆ ಅದೇ ಎನರ್ಜಿಯೊಂದಿಗೆ ಶಿವಣ್ಣ ವಾಪಸ್ ಆಗಿದ್ದಾರಲ್ಲ, ಕಮ್ ಬ್ಯಾಕ್ ಮಾಡಿದ್ದಾರಲ್ಲ, ಆ ಅಭಿಮಾನಿಗಳಲ್ಲಿ ಆ ಖುಷಿ ದುಪ್ಪಟ್ಟಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಏರ್ಪೋರ್ಟಿಂದ ಅವರು ಆಚೆ ಬರ್ತಾ ಇದ್ದಂತೆ ಅಭಿಮಾನಿಗಳ ಜೈಕಾರ, ಘೋಷಣೆಗಳೆಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಬಹುಶಃ ಮತ್ತೆ ಮುಂದಿನ ಸಿನಿಮಾಗಳಲ್ಲೂ ಕೂಡ ಶಿವಣ್ಣ ಅವರನ್ನ ಅದೇ ಎನರ್ಜಿಯೊಂದಿಗೆ ನೋಡೋದಕ್ಕೆ ಬಹಳ ಕಾತರದಿಂದ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ. ಎಸ್, ಈಗ ವಾಪಸ್ ನಾವು ಕಮ್ ಬ್ಯಾಕ್ ಮಾಡೋಣ. ರಿಪಬ್ಲಿಕ್ ಡೇ ಕಡೆಯಲ್ಲಿ ಶಿವಣ್ಣ ಅಂತೂ ವಾಪಸ್ ಕರುನಾಡಿಗೆ ಮರಳಿದ್ದಾರೆ. 76ನೇ ಗಣರಾಜ್ಯೋತ್ಸವದ ಒಂದಷ್ಟು ವಿಶೇಷತೆಗಳ ಬಗ್ಗೆ ನಮಗೆ ಮುರಳಿ ಸರ್ ಹೇಳ್ತಾ ಇದ್ರು. ಹೌದು ಮುರಳಿ ಸರ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಹೇಗೆ ಕಾಣಿಸ್ತಾ ಇದೆ ಸಂಭ್ರಮ? ಮೋಸ್ಟ್ಲಿ ಅಭಿಮಾನಿಗಳ ಕಾತರ, ಆತುರ ಎಲ್ಲವೂ ಕೂಡ ಆ ಸಂಭ್ರಮದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನಮಗೆ. ಕಳೆದ 1 ತಿಂಗಳ ಹಿಂದೆ ಅಮೆರಿಕಕ್ಕೆ ತೆರಳಿದಂತಹ ಶಿವಣ್ಣ ಅವರು ಈಗ ರಾಜ್ಯಕ್ಕೆ ಆಗಮಿಸಿರುವಂತದ್ದು. ದುಬೈ ಮೂಲಕ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಶಿವರಾಜ್ ಕುಮಾರ್ ಅವರನ್ನ ಅವರ ಅಭಿಮಾನಿಗಳು ಸಾಕಷ್ಟು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಈಗಾಗಲೇ ಏರ್ಪೋರ್ಟ್ ಇಂದ ಹೊರ ಬರ್ತಾ ಇದ್ದಂತಹ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಅರ್ಜುನ್ ಜನ್ಯ ಆಗಿರ್ಬೋದು, ನಟ ಶ್ರೀನಗರ ಕಿತ್ತಿ ಸೇರಿದಂತೆ ಹಲವಾರು ಪ್ರಮುಖ ನಟರು ಕೂಡ ಈಗ ಶಿವಣ್ಣನವ್ರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಜೊತೆಗೆ ಶಿವಣ್ಣ ಹೊರಗಡೆ ಬರ್ತಾ ಇದ್ದಂತೆ ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಸೇರಿರುವಂತದ್ದು, ಜೊತೆಗೆ ನೂಕುನುಗ್ಗಳು ಕೂಡ ಉಂಟಾಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಟೋಲ್ ಬಳಿ, ಅಂದ್ರೆ ಸಾದಳ್ಳಿ ಟೋಲ್, ಏರ್ಪೋರ್ಟ್ ನಿಂದ ನೇರವಾಗಿ ಸಾದಳ್ಳಿ ಟೋಲ್ ಬಳಿ ಇರ್ತಕ್ಕಂಥ ಆ ಟೋಲ್ ಬಳಿ ಎಲ್ಲ ವ್ಯವಸ್ಥೆಗಳು ಅಭಿಮಾನಿಗಳಿಗೆ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಇಲ್ಲಿ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿರೋದ್ರಿಂದ ನೂಕುನುಗ್ಗಳು ಉಂಟಾಗಿ ಇಲ್ಲಿ ಗೊಂದಲ ಕೂಡ ಉಂಟಾಗಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ, ಅಂದ್ರೆ ಏರ್ಪೋರ್ಟ್ ನಿಂದ ನೇರವಾಗಿ ಸಾದಳ್ಳಿ ಟೋಲ್ ಬಳಿ ತೆರಳುತ್ತಾರೆ. ಅಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತಾಡೋದಕ್ಕೆ ಎಲ್ಲ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಶ್ರುತಿ, ಒಂದು ರೀತಿಯಲ್ಲಿ ಈಗ ಏರ್ಪೋರ್ಟ್ ಅಂದರೆ ಅಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ, ಯಾಕಂದರೆ ಪ್ರಯಾಣಿಕರು ಕೂಡ ಹೆಚ್ಚಾಗಿ ಬರ್ತಾರೆ. ಹಾಗಾಗಿ ಬೇರೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕರುನಾಡ ಚಕ್ರವರ್ತಿ ಶಿವಣ್ಣ ಬರ್ತಾರೆ ಅಂತಂದರೆ ಅದರಲ್ಲೂ ನೋ ಡೌಟ್ ಅಲ್ಲಿ ಅಭಿಮಾನಿಗಳ ಸಾಗರವೇ ಸೇರಿರುತ್ತೆ. ಯಾಕಂದರೆ ಅದು ಸೆಕ್ಯೂರಿಟಿ ಕೂಡ ಇಂಪಾರ್ಟೆಂಟ್. ಯಾಕಂದರೆ ಅವರು ಚಿಕಿತ್ಸೆಯನ್ನು ಪಡೆದುಕೊಂಡು ಅದನ್ನು ಗೆದ್ದು ಬಂದಿರೋದವರು. ಹಾಗಾಗಿ ಬೇರೆ ರೀತಿಯಾಗಿ ಯಾವ ರೀತಿಯಾದಂಥ ತೊಂದರೆ ಆಗದಂತೆ ಏನೆಲ್ಲ ಕ್ರಮವನ್ನು ತಗೊಂಡಿದ್ದಾರೆ ಮಂಜುನಾಥ್? ನಾಗೇಂದ್ರ ಬಾಬು, ಈಗಾಗಲೇ ಏರ್ಪೋರ್ಟ್ ನಲ್ಲಿ ಅಭಿಮಾನಿಗಳು, ಯಾಕಂದ್ರೆ ಇವತ್ತು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಇಲ್ಲಿ ಹೈ ಅಲರ್ಟ್ ಕೂಡ ಇದೆ. ಆದ್ರೆ ಅಭಿಮಾನಿಗಳು ಸೇರಬಾರ್ದು ಅಂತೇಳಿ ಎಲ್ಲ ಮುನ್ನೆಚ್ಚರಿಕೆ ವಹಿಸಿದ್ರು ಕೂಡ
ಆ ಟೋಲ್ ಬಳಿ ಅಭಿಮಾನಿಗಳಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಶಿವಣ್ಣನನ್ನ ನೋಡ್ಲಿಕ್ಕೆ ಚಿಕಿತ್ಸೆ ಪಡ್ಕೊಂಡು ಏನು ಏರ್ಪೋರ್ಟ್ಗೆ ಬಂದಂತ ಶಿವಣ್ಣ ನೋಡ್ಲಿಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ನಿರೀಕ್ಷೆಗೆ ಮೀರಿ ಬಂದಿದ್ದಾರೆ. ಹಾಗಾಗಿ ಇಲ್ಲಿನ CISF ಸಿಬ್ಬಂದಿಗಳಿಗಾಗಿರ್ಬೋದು, ಜೊತೆಗೆ ರಾಜ್ಯ ಪೊಲೀಸ್ ಸಿಬ್ಬಂದಿಗಳು ಕೂಡ ಇವರನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಕೂಡ ಪಡ್ತಾ ಇರುವಂತದ್ದು. ಇದೀಗ ಬಿಗಿ ಬಂದೋಬಸ್ತ್ ನಡುವೆ ಈಗಾಗಲೇ ಚಿಕಿತ್ಸೆಯನ್ನ ಪಡೆದುಕೊಂಡು ಬಂದಿರ್ತಕ್ಕಂಥ ಶಿವಣ್ಣರು ಕೂಡ ನಾವು ಸಾಕಷ್ಟು ತೊಂದರೆಯನ್ನ ಕೊಡಬಾರ್ದು ಅಂತ ಹೇಳಿ ಹೇಳಿದ್ರು ಕೂಡ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಸೇರಿದ್ರಿಂದ ಇಲ್ಲಿ ನೂಕುನುಗಳು ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಇಲ್ಲಿನ CSF ಸಿಬ್ಬಂದಿಗಳು ಜೊತೆಗೆ ಇಲ್ಲಿನ ಪ್ರೈವೇಟ್ ಸೆಕ್ಯೂರಿಟಿಗಳು ನೇರವಾಗಿ ಶಿವಣ್ಣನವ್ರನ್ನ ಒಂದು ಅಂದ್ರೆ ಟೋಲ್ ಬಳಿ ಕಳ್ಸಿಕೊಡೋದಕ್ಕೆ ಬಿಗಿ ಬಂದೋಬಸ್ತ್ ನಡುವೆ ಈಗ ಕಳ್ಸಿಕೊಡ್ತಾ ಇರ್ತಕ್ಕಂಥ ವ್ಯವಸ್ಥೆನ ಕೂಡ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಸೆಂಬರ್ 16ಕ್ಕೆ ಈ ಕ್ಯಾನ್ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಪಡೆದುಕೊಳ್ಬೇಕು ಅಂತ ಅಮೆರಿಕಾದ ಮಿಯಾಮಿ ಆಸ್ಪತ್ರೆಗೆ ಪ್ರಯಾಣ ಬೆಳೆಸಿದ್ರು. ಅದರಂತೆ ಡಿಸೆಂಬರ್ 24ಕ್ಕೆ ಅದೇ ಆಸ್ಪತ್ರೆಯಲ್ಲಿ ವೈದ್ಯರ ತಂಡ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡುತ್ತೆ. ಗಮನಿಸಬೇಕಾಗಿರುವಂತಹ ವಿಚಾರ ಅಂದರೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ವೈದ್ಯರು. ಆ ನಂತರ ಅವರೇ ಬಂದು ಒಂದು ವಿಡಿಯೋ ಮಾಡಿ ಅಭಿಮಾನಿಗಳ ಆತಂಕ ಪಡಬೇಡಿ, ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಿದೆ ಅನ್ನುವಂಥ ಗುಡ್ ನ್ಯೂಸ್ ಕೊಟ್ಟಿದ್ರು. ಅದಾದ ಬಳಿಕ ಹೊಸ ವರ್ಷಕ್ಕೆ ಅಭಿಮಾನಿಗಳು ಎದುರು ನೋಡ್ತಾ ಇದ್ರು, ಶಿವಣ್ಣ ಎಲ್ಲಿ ಕಾಣಿಸ್ತಾ ಇಲ್ಲ, ಅಟ್ಲೀಸ್ಟ್ ಏನಾದರೂ ಮಾಹಿತಿ ಕೊಡಬಹುದಿತ್ತಲ್ಲ ಅಂತ ಹೊಸ ವರ್ಷಕ್ಕೆ ಹೊಸ ಚಾರ್ಮ್ನೊಂದಿಗೆ ಅಭಿಮಾನಿಗಳ ಎದುರು ಹಾಜರಾಗಿದ್ರು ವಿಡಿಯೋ ಮೂಲಕ. ಇಲ್ಲ, ಆರಾಮಾಗಿದ್ದೀನಿ, ಡೋಂಟ್ ವರಿ, ಅದೇ ಚಾರ್ಮ್ನೊಂದಿಗೆ ವಾಪಸ್ ಆಗ್ತೀನಿ ಅಂತ. ಹೊಸ ವರ್ಷದ ಖುಷಿಯಲ್ಲಿ ಅಭಿಮಾನಿಗಳು ಆ ಸುದ್ದಿ ಕೇಳಿ ಇನ್ನಷ್ಟು ಸಂಭ್ರಮ ಪಟ್ಟಿದ್ರು. ಬಟ್ ಯಾವಾಗ ಬರ್ತಾರೆ ಅನ್ನುವಂಥ ಕುತೂಹಲ ಇತ್ತಲ್ಲ ಅಭಿಮಾನಿಗಳಿಗೆ. ಸರಿಸುಮಾರು 1 ತಿಂಗಳ ಬಳಿಕ ಶಿವಣ್ಣ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ಯಾಕೆ ಅಭಿಮಾನಿಗಳಿಗೆ ಇಷ್ಟೆಲ್ಲ ಖುಷಿ ಹೇಳಿ? ನಮ್ಮ ಆಸ್ತಿ ಅಂತ ಆರಾಧನೆ ಮಾಡ್ತಾರೆ ಅಭಿಮಾನಿಗಳು ಸ್ಟಾರ್ ನಟರನ್ನ. ಅದು ಕೂಡ ರಾಜ್ ಅವರ ಕುಟುಂಬ, ರಾಜ್ಕುಮಾರ್ ಅವರ ಕುಟುಂಬ ಅಂದ್ರೆ ಅಪಾರ ಅಭಿಮಾನ. ಅದರಲ್ಲಿ ಶಿವಣ್ಣ ಅವ್ರಿಗೆ ಹೀಗಾಯ್ತಲ್ಲ ಅನ್ನುವಂಥ ಆತಂಕ ಇತ್ತಲ್ಲ, ಅದೆಲ್ಲವೂ ಕೂಡ ದೂರ ಆಗಿದೆ. ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ, ಕ್ಯಾನ್ಸರ್ ಗೆದ್ದು ಬಂದಿದ್ದಾರೆ ಶಿವಣ್ಣ ಅಂತ. ಆರಾಮಾಗಿದ್ದಾರೆ ಅದೇ ಚಾರ್ಮ್ನೊಂದಿಗೆ. ನಾವು ಪ್ರತಿ ಬಾರಿ ಶಿವಣ್ಣ ಎದುರಾದಾಗ ಕೇಳೋದೊಂದೇ ಪ್ರಶ್ನೆ ಪತ್ರಕರ್ತರು, ಏನ್ ಶಿವಣ್ಣ ವಯಸ್ಸಾಗ್ತಾ ಇದೆಯಾ ಇಲ್ವಾ ನಿಮಗೆ, ಎಷ್ಟು ಎನರ್ಜೆಟಿಕ್ ಆಗಿರ್ತೀರಿ, ಏನ್ ನಿಮ್ಮ ಇದರ ಸೀಕ್ರೆಟ್ ಅಂತ. ಮೋಸ್ಟ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರು ಮಾತಾಡುವಾಗ ಹೇಳ್ತೀವಲ್ಲ, ದೃಷ್ಟಿ ಆಗೋಯ್ತಾ ಅಂತ, ಆ ರೀತಿ ಮಾತುಗಳು ಕೇಳೋದಕ್ಕೆ ಸಿಕ್ತು. ಶಿವಣ್ಣ ಅವ್ರಿಗೆ ಇಂಥದ್ದ, ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ, ಅಷ್ಟು ಆರಾಮಾಗಿದ್ರು, ಅವ್ರು ಕ್ಯಾನ್ಸರ್ ಅನ್ನುವಂಥ ಆತಂಕ ಪ್ರತಿಯೊಬ್ಬರನ್ನ ಕಾಡಿದ್ದು ಸಹಜ. ಆದರೆ ಈಗ ಮತ್ತೆ ಅದೇ ಎನರ್ಜಿಯೊಂದಿಗೆ ಶಿವಣ್ಣ ವಾಪಸ್ ಆಗಿದ್ದಾರಲ್ಲ, ಕಮ್ಬ್ಯಾಕ್ ಮಾಡಿದ್ದಾರಲ್ಲ, ಆ ಅಭಿಮಾನಿಗಳಲ್ಲಿ ಆ ಖುಷಿ ದುಪ್ಪಟ್ಟಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಏರ್ಪೋರ್ಟ್ ಇಂದ ಅವರು ಆಚೆ ಬರ್ತಾ ಇದ್ದಂತೆ ಅಭಿಮಾನಿಗಳ ಜೈಕಾರ, ಘೋಷಣೆಗಳೆಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಬಹುಶಃ ಮತ್ತೆ ಮುಂದಿನ ಸಿನಿಮಾಗಳಲ್ಲೂ ಕೂಡ ಶಿವಣ್ಣ ಅವರನ್ನ ಅದೇ ಎನರ್ಜಿಯೊಂದಿಗೆ ನೋಡೋದಕ್ಕೆ ಬಹಳ ಕಾತರದಿಂದ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ. ಎಸ್, ಈಗ ವಾಪಸ್ ನಾವು ಕಮ್ಬ್ಯಾಕ್ ಮಾಡೋಣ. ರಿಪಬ್ಲಿಕ್ ಡೇ ಕಡೆಯಲ್ಲಿ ಶಿವಣ್ಣ ಅಂತೂ ವಾಪಸ್ ಕರ್ನಾಟಕಕ್ಕೆ ಮರಳಿದ್ದಾರೆ. 76ನೇ ಗಣರಾಜ್ಯೋತ್ಸವದ ಒಂದಷ್ಟು ವಿಶೇಷತೆಗಳ ಬಗ್ಗೆ ನಮಗೆ ಮುರಳಿ ಸರ್ ಹೇಳ್ತಾ ಇದ್ರು. ಹೌದು.